ಸೊ ಇವತ್ತು ನಾನು ನನ್ನ ಎಲೆಕ್ಟ್ರಿಕ್ ವೀಲ್ ಚೇರ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಇವಾಕ್ಸ್ ಕಂಪನಿ ಅಂತ ವೀಲ್ ಚೇರು, ಮತ್ತೆ ಇದರ ಮಾಡೆಲ್ ಬಂದು EV0C ಅಂತ ಏನೋ ಇದೆ. ಮತ್ತೆ ಈ ವೀಲ್ ಚೇರ್ ಏನು ಅಂದ್ರೆ 12 ಇಂದ 15 ಕಿಲೋಮೀಟರ್ ಒನ್ ಪರ್ ಚಾರ್ಜ್ ಹೋಗುತ್ತೆ ಅಂತೆ. ಮತ್ತೆ ಇದರ ಬ್ಯಾಟ್ರಿ 20 AH ಬ್ಯಾಟ್ರಿ ವರೆಗೂ ಬರುತ್ತೆ. ಸೊ ಮಿಕ್ಕಿದೆಲ್ಲ ನಾನು ಹಾಗೆ ಮೇಲೆ ಕುತ್ಕೊಂಡು ನಿಮ್ಗೆ ವ್ಯೂ ತೋರಿಸಿ ಬೆಟರ್ ಆಗಿ ತೋರಿಸ್ತೀನಿ. ಕಂಟ್ರೋಲ್ಸ್ ಎಲ್ಲ ಹೆವಿ ಸ್ಮೂತ್ ಆಗಿದೆ, ಮತ್ತೆ ಆರಾಮಾಗಿ ಓಡಿಸ್ಕೊಂಡಿರ್ಬೋದು, ಏನೇ ಟೆನ್ಷನ್ ಇಲ್ಲ. ಸೀಟ್ ಮಾತ್ರ ಆರಾಮ್ ಎಷ್ಟೊತ್ತು ಬೇಕಾದ್ರೂ ನೀವು ಕುತ್ಕೋಬಹುದು ಆರಾಮಾಗಿ. 6 ಇಲ್ಲ 7 hours ವರೆಗೂ ಕುತ್ಕೋಬಹುದು ಆರಾಮಾಗಿ, ಏನು ಟೆನ್ಷನ್ ಇಲ್ಲದೆ. ಕಂಟ್ರೋಲ್ಸ್ ಹೆವಿ. ಇವಾಗ ನಾನು ಹಿಂಗ್ ಬಿಟ್ರೇನೆ ಸಾಕು, ಜಾಯ್ಸ್ಟಿಕ್ಸ್ ನ ಇವಾಗ ನಾನು ಸ್ಟಾಪ್ ಮಾಡ್ಬೇಕು ಅಂದ್ರೆ ನಾನು ಬರೀ ಕೈ ಎತ್ ಬಿಟ್ರೆ ಸಾಕು, ಸ್ಟಾಪ್ ಆಗ್ಬಿಡುತ್ತೆ. ಅದಾಗದೆ ವೀಲ್ ಚೇರ್ ಅಂತೂ ಆರಾಮಾಗಿ ಇರ್ಬೋದು. ನಾನು ಯಾವತ್ತೂ ಎಲೆಕ್ಟ್ರಿಕ್ ವೀಲ್ ಚೇರ್ ನನ್ನ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನಾನು ಜಾಸ್ತಿ ವೀಲ್ ಚೇರ್ ರೇಸಿಂಗ್ ಎಲ್ಲ ಮಾಡ್ತಾ ಇದ್ದೆ ಸ್ಕೂಲಲ್ಲಿ, ಮತ್ತೆ ನಾನು ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಮತ್ತೆ ಎಲೆಕ್ಟ್ರಿಕ್ ವೀಲ್ ಚೇರ್ ತಗೊಂಡ್ರೆ ನಾನು ಎಲ್ಲಿ ಸೋಂಬೇರಿ ಆಗ್ಬಿಡ್ತೀನಿ ಅಂತಾನೆ ನಾನು ಯಾವಾಗೂ ನಮ್ಮ ಅಪ್ಪ ಹತ್ರ ನಾನು ಹೇಳ್ತಿದ್ದೆ, ನನಗೆ ಬೇಡ ಎಲೆಕ್ಟ್ರಿಕ್ ವೀಲ್ ಚೇರ್ ಬೇಡ ಅಂತ. ಆಯ್ತು. ಆದ್ರೆ ನಮ್ಮ ಅಪ್ಪ ಮತ್ತೆ ನಮ್ಮ ಮಾಮ ಅವರು ತುಂಬಾ ಆಟ ಮಾಡಿಸಿ ನನಗೆ ಕೊಡ್ಸಿದ್ರು. ಮತ್ತೆ ಈಸ್ಕೊಂಡು 2 ವರ್ಷ ಆಗಿದೆ. 2 ವರ್ಷ ಕೂಡ ನನ್ಗೆ ಯಾವ್ದು ಟೆನ್ಷನ್ ಏನು ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಇದೇ ನನ್ಗೇನ್ ಸ್ಪಾನ್ಸರ್ಶಿಪ್ ಏನೋ ಸಿಕ್ಕಿಲ್ಲ ನನ್ಗೆ ಈ ವಿಡಿಯೋ ಮಾಡಕ್ಕೆ ಈ ವೀಲ್ ಚೇರ್ ಕಂಪನಿಯಿಂದ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಈ ವೀಲ್ ಚೇರ್ ನ ತಗೊಳ್ಳೋರು ಇಲ್ಲ ಈ ವೀಲ್ ಚೇರ್ ನ ತಗೊಳಕ್ ಯೋಚನೆ ಮಾಡ್ತಿರೋ ನೋಡಿ, ಅವ್ರಿಗೆ ಇನ್ಫಾರ್ಮೇಟಿವ್ ಆಗ್ಲಿ ಅಂತ. ಸೊ ಅದಕ್ಕಿಂತ ಏನ್ ಹೇಳ್ಬೋದು ಅಂದ್ರೆ, ಜಾಸ್ತಿ ಎಲ್ ಬೇಕಾದ್ರೂ ಹೋಗ್ಬಿಡತ್ತೆ ಇದು ಆರಾಮಾಗಿ. ಹಳ್ಳ ಪಳ್ಳ ಇದ್ರು ಹಳ್ಳ ಪಳ್ಳ ಏನಿದ್ರು ಆರಾಮಾಗಿ ಹೋಗ್ಬೋದು, ಏನೋ ಟೆನ್ಷನ್ ಇಲ್ಲ. ಸಸ್ಪೆನ್ಸ್ ಅಲ್ಲ ಚೆನ್ನಾಗಿದೆ. ಇದರದ್ದು ಬ್ಯಾಟ್ರಿ ಬಂದು 22 AH ಬ್ಯಾಟ್ರಿ ಇದೆ, ವಿಚ್ ಕ್ಯಾನ್ ಗಿವ್ ಯು ಅರೌಂಡ್ 12 to 15 ಕಿಲೋಮೀಟರ್ ವರೆಗೂ ಹೋಗ್ಬೋದು ಅಂತ ಕಂಪನಿ ಅವ್ರು ಕ್ಲೈಮ್ ಮಾಡ್ತಾರೆ. ಆದ್ರೆ ನಾನು ಇವತ್ತವರೆಗೂ ಚೆಕ್ ಮಾಡಿಲ್ಲ. ಮತ್ತೆ ನನಗೆ ಕ್ಯೂರಿಯಾಸಿಟಿ ಇದೆ ಎಷ್ಟವರೆಗೂ ಹೋಗ್ಬೋದು. ಇದು ಕರೆಕ್ಟ್ ಆಗಿ 15 ಬರುತ್ತೆ. 12 ಬಂದ್ರು ನಾನು ತುಂಬಾ ಶಾಕ್ ಅಲ್ಲಿ ಇರ್ತೀನಿ, ಒಂದು ಎಲೆಕ್ಟ್ರಿಕ್ ವೀಲ್ ಚೇರ್ ಅಷ್ಟೆಲ್ಲ ಬಂದ್ಬಿಡುತ್ತಾ ಅಂತ. ಒಂದ್ಸತಿ ಚೆಕ್ ಮಾಡ್ಬೇಕು. ಯಾವತ್ತಾದ್ರೂ ವ್ಲಾಗ್ ಮಾಡೋಣ. ನೀವೇನಾದ್ರೂ ಆ ತರ ವಿಡಿಯೋ ಬೇಕಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಏನಿಲ್ಲ, ಆರಾಮಾಗಿ ಹೋಗ್ತಾ ಇದೀವಿ ಇಲ್ಲಿ ರೋಡಲ್ಲಿ. ಇಲ್ಲೆಲ್ಲ ಜಾಸ್ತಿ ಆಟಿ ನಗರಲ್ಲಿ ನಾವು ಇರೋದ್ರಿಂದ ಎಲ್ಲ ಜಾಸ್ತಿ ಹೈಫೈ ಇರೋ ಅಂತ ಬಿಲ್ಡಿಂಗ್ಸ್ ಇದೆ ಎಲ್ಲ. ಇದ್ರದ್ದು ಬ್ರೇಕ್ ಕೂಡ ತುಂಬಾ ಏನು ಅಪ್ರಿಷಿಯೇಟಬಲ್ ಹೇಳ್ಬೋದು, ತುಂಬಾ ಇರುತ್ತೆ. ಏನಾದ್ರು ಕ್ಲಿಫ್ ತರ ಇದ್ರೂ ಬ್ರೇಕ್ ಹಾಕ್ಬಿಟ್ರೆ ವೀಲ್ ಚೇರ್ ಅಲ್ಲಾಡಲ್ಲ, ಹಂಗೆ ಇರುತ್ತೆ. ಅಷ್ಟು ಪವರ್ಫುಲ್ ಅಂತ ಬ್ರೇಕ್ ಇದೆ. ಟೈರ್ಸ್ ಇದರದು ರಬ್ಬರ್ ಟೈರ್ಸ್. ಮತ್ತೆ ಮುಂದೆ ಹಿಂದ್ಗಡೆ ಇರೋದು 22 ಇಂಚ್ ವೀಲ್ ಆಗಿರುತ್ತೆ, ಮತ್ತೆ ಮುಂದ್ಗಡೆ ಇರೋದು 8 ಇಂಚ್ದು ಚಿಕ್ಕ ವೀಲ್ ಇರುತ್ತೆ. ಆರಾಮಾಗಿ ಈಸ್ಕೊಬಂದು ನೀವು ಯೂಸ್ ಮಾಡ್ಕೋಬಹುದು. ಪವರ್ ಬಟನ್ ಇದೆ. ಅಷ್ಟೇನು ಲೌಡ್ ಇಲ್ಲ, ಮ್ಯಾನೇಜ್ ಮಾಡಬಹುದು. ಮತ್ತೆ ಇಲ್ಲಿ ಸ್ಪೀಡ್ ಇದೆ, ಇದು ಸ್ಪೀಡ್ ಜಾಸ್ತಿ ಮಾಡುತ್ತೆ, ಕಮ್ಮಿ ಮಾಡುತ್ತೆ. ಇದು ಜಾಯ್ಸ್ಟಿಕ್ ಲೆಫ್ಟ್ ರೈಟ್ ಅಲ್ಲ, 360 ಡಿಗ್ರಿ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಏನ್ ನಾನೇನ್ ಆಮೇಲೆ ಬಿಟ್ಬಿಟ್ಟೆಲ್ಲ ಬೇರೆ ಏನು ಈ ತರ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೋಲ್ಲ. ಆದ್ರೆ ಏನ್ ಕನ್ನಡ ಯೂಟ್ಯೂಬರ್ಸ್ ಬೇರೆಯವ್ರು ಏನ್ ಮಾಡ್ತಾರೆ ಅಂತ ನನ್ಗೆ ಒಂದು ಟೆನ್ಷನ್. ಇಲ್ಲಾಂದ್ರೆ ಯಾರಾದ್ರೂ ಮೋಟೋ ಬ್ಲಾಗರ್ಸ್ ಇದ್ರೆ ಹೇಳಿ, ಕೊಲಾಬ್ರೇಷನ್ ಮಾಡೋಣ. ಟಿಪಿಕಲ್ ಬ್ರೋ, ನಿಮ್ಗೆ ಏನಾದ್ರು ಕೊಲಾಬ್ರೇಷನ್ ಮಾಡ್ಬೇಕಂದ್ರೆ ಹೇಳಿ, ನಾನು ಮಾಡ್ತೀನಿ ನಿಮ್ ಜೊತೆ. ಟೆನ್ಷನ್ ತಗೋಬೇಡಿ ಅದ್ರಲ್ಲೆಲ್ಲ. ಏನೋ ನೀವು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಲೆಂತ್ ಏನು ಅಷ್ಟು ನಾನು ಬರಲ್ಲ, ಯಾಕಂದ್ರೆ ಇದು ಫಸ್ಟ್ ಟೈಮ್ ನಾನು ಮೋಟೋ ಬ್ಲಾಗಿಂಗ್ ತರ ಮಾಡ್ತಿರೋದು. ಮತ್ತೆ ಈ ವೀಲ್ ಚೇರ್ ಬಗ್ಗೆ ನಾನು ಎಷ್ಟು ಮಾತಾಡ್ತಿರೋದು. ಕಲರ್ ಇದ್ರದ್ದು ರೆಡ್ ಅಂಡ್ ಬ್ಲಾಕ್ ಇದೆ, ಅಮೇಜಿಂಗ್ ಅಂಡ್ ಕಲರ್ ಕಾಣಿಸುತ್ತೆ. ಮತ್ತೆ ತುಂಬಾ ಐ ಕ್ಯಾಚಿ ಇರುತ್ತೆ. ಇದು ನಾವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು. ಮತ್ತೆ ಇದು ಒಂದು ಅರೌಂಡ್ 50,000 ವರೆಗೂ ಆಯ್ತು. ನಮ್ಮ ಅಪ್ಪ ಇಸ್ಕೊಟ್ರು, ವಿಚ್ ಈಸ್ ವೆರಿ ಗುಡ್ ಪ್ರೈಸ್. ಯಾಕಂದ್ರೆ ಇಂಥ ಚೆನ್ನಾಗಿರೋ ಒಂದು ವೀಲ್ ಚೇರ್ ಯಾವ ಟೆನ್ಷನ್ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ ಮನೇಲಿ ಏನಾದ್ರು ಡಿಸಬಿಲಿಟಿ ಮಕ್ಕಳಿದ್ದಾರೆ, ಇಲ್ಲ ಯಾರಾದ್ರೂ ನಿಮ್ ವಯಸ್ಸಾಗಿರೋ ಯೂಸ್ ಮಾಡ್ಬೇಕು, ಒಂದು ಚೆನ್ನಾಗಿರೋ ಎಲೆಕ್ಟ್ರಿಕ್ ವೀಲ್ ಚೇರ್ ನೀವು ಹುಡುಕ್ತಾ ಇದ್ದೀರಾ ಅಂದ್ರೆ ಟೆನ್ಷನ್ ಇಲ್ಲದೇನೆ ನೀವು ಈ ವೀಲ್ ಚೇರ್ ಯೂಸ್ ಮಾಡಿ ಈಸ್ಕೊಳ್ಳಿ. ನೋಡಿ ಗೋ ಕಾರ್ಟಿಂಗ್ ಮಾಡ್ತಾವ್ರಿ ಇಲ್ಲಿ, ಸಖತ್ ಕಾಣಿಸ್ತಾ ಇದೆ. ನಂಗೆ ಗೊತ್ತಿದ್ದಿಲ್ಲ ನಮ್ಮ ಏರಿಯಾದಲ್ಲಿ ಈ ತರ ಇದೆ ಅಂತ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಅನ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಅಂತ. ನಿಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ವಿಡಿಯೋಸ್ ಏನಾದ್ರು ಆನಿಮೆ ಬಗ್ಗೆ ಇಲ್ಲ ಬೇರೆ ಯಾರಾದ್ರೂ ಬಗ್ಗೆ ವಿಡಿಯೋ ಬೇಕಂದ್ರೆ ಅವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇದ್ರದ್ದು ಜಾಸ್ಟಿಕ್ ನ ವೈರ್ ಬಂದು ಹಿಂಗ್ ಮುಂದೆ ಹೋಗುತ್ತೆ ಮತ್ತೆ ಬ್ಯಾಟ್ರಿಗೆ ಅಟ್ಯಾಚ್ ಆಗಿರುತ್ತೆ. ಬ್ಯಾಟ್ರಿ ಡೀಟೇಲ್ಸ್ ಎಲ್ಲ ನಾನು ಹೇಳಿದ್ದೀನಿ. ಇಲ್ಲೇ ಮೋಟ್ರ್ ಕೂಡ ಇದೆ. ತುಂಬಾ ಕನ್ವಿನ್ಷನ್ ಇರುತ್ತೆ ಮತ್ತೆ ಸಸ್ಪೆನ್ಷನ್ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋದು. ಜಾಸ್ತಿ ಏನು ನಿಮ್ಗೆ ಡಿಸ್ಕಂಫರ್ಟೇಬಲ್ ಆಗಲ್ಲ.